ಹಾಯ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ. ಇನ್ಸ್ಟೆಂಟಾಗಿ ಜಸ್ಟ್ 15 ನಿಮಿಷದಲ್ಲಿ ಈ ಗೋಧಿ ದೋಸೆನ ಮಾಡ್ಕೊಬಿಡ್ಬೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಹತ್ತಿ ಥರ ಇರುತ್ತೆ. ಈ ದೋಸೆ ಮಾಡೋದು ತುಂಬಾ ಸುಲಭ, ಅತಿ ಕಡಿಮೆ ಟೈಮಲ್ಲಿ ಮಾಡ್ಕೊಬಿಡ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಆನಿಯನ್ ಚಟ್ನಿನ ತೋರಿಸ್ತಾ ಇದ್ದೀನಿ. ಮೊದಲು ದೋಸೆ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ 1 ಗ್ಲಾಸ್ ಆಗೋವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ನಂತರ 1/4 ಗ್ಲಾಸ್ ಆಗೋವಷ್ಟು ರವೆ, ಉಪ್ಮಾ ಎಲ್ಲ ಮಾಡ್ತೀವಲ್ಲ ಅದೇ ರವೆ. ನಂತರ ಅರ್ಧ ಗ್ಲಾಸ್ ಆಗೋವಷ್ಟು ಮೊಸರು ಹಾಕ್ತಾ ಇದ್ದೀನಿ. ಅದೇ ಗ್ಲಾಸಲ್ಲಿ 1.5 ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಒಂದೇ ಕಪ್ನ ಅಳತೆಯಲ್ಲೇ ಹಾಕೋಬೇಕು, ಪರ್ಫೆಕ್ಟಾಗಿ ಬರುತ್ತೆ. ನಾನು ತೋರಿಸಿದ ಅಳತೆಯಲ್ಲಿ ಮಾಡಿದ್ರೆ ನೋಡಿ, ಒಂದು ಸೌಟಿಂದ ಅಥವಾ ವಿಸ್ಕರಿಂದ ಒಂದು 3-4 ನಿಮಿಷ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ಈ ರೀತಿ ಫಾಸ್ಟಾಗಿ ಬೀಟ್ ಮಾಡ್ಕೋಬೇಕು. ಆಗ ಹಿಟ್ಟೆಲ್ಲ ಏನಿದೆ ಅದು ಲೂಸ್ ಬಿಡುತ್ತೆ, ಹಾಗೆ ದೋಸೆನೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ಒಂದು 10 ನಿಮಿಷ ಇದನ್ನು ಪಕ್ಕಕ್ಕೆ ಇಡೋಣ. ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ನಂತರ ಖಾರಕ್ಕೆ 4 ಒಣಮೆಣಸಿನಕಾಯಿ, ಒಂದು 10 ಬೆಳ್ಳುಳ್ಳಿ ಹಾಕ್ಕೊಂಡು ಸುಮಾರು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ನಿಮ್ಗೆ ಈರುಳ್ಳಿ ಎಲ್ಲ ಸಾಫ್ಟಾಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಆ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಬಣ್ಣ ಎಲ್ಲ ಚೇಂಜ್ ಆಗಿದೆ ಅಲ್ಲ. ಈಗ ಸ್ಟವ್ನ ಆಫ್ ಮಾಡಿ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ. ಈಗ ನುಣ್ಣಗೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಡಬೇಕು. 1 ಟೇಬಲ್ ಸ್ಪೂನ್ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ತೀನಿ. ಅನಂತರ ಫ್ರೆಶ್ ಆಗಿರೋ ಅಂಥ ಕರಿಬೇವು ಹಾಗೂ 1 ಒಣಮೆಣಸಿನ್ಕಾಯಿ ಹಾಕಿ ಒಂಚೂರು ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಚಟ್ನಿಗೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿ ಚಟ್ನಿ ರೆಡಿ ಆಗೋಯ್ತು. ತುಂಬಾ ಒಳ್ಳೆ ಕಾಂಬಿನೇಷನ್ ಈ ದೋಸೆಗೆ. ಇಲ್ಲಿ 10 ನಿಮಿಷ ಆಗಿದೆ. ದೋಸೆ ಬ್ಯಾಟರ್ ನೋಡಿ ರೆಡಿ ಇದೆ. ಸ್ವಲ್ಪ ಗಟ್ಟಿ ಅನಿಸ್ಬೋದು, ರವೆ ಹೀರ್ಕೊಂಡಿರುತ್ತೆ ನೀರನ್ನ. ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಈ ಕಡೆ ಹೆಂಚು ಚೆನ್ನಾಗಿ ಕಾಯ್ದಿರಬೇಕು. ಹಾಗೆ ದೋಸೆ ಹಿಟ್ಟನ್ನು ಹಾಕಬೇಕಾದ್ರೆ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಆಗ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೊಳ್ಬೋದು. ಈ ದೋಸೆನ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಡಬೇಡಿ, ಅದು ಹುಬ್ದಂಗೆ ಆಗೋಗುತ್ತೆ, ಕಿತ್ತೋಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ನೀವು ನಿಧಾನಕ್ಕೆ ಸ್ವಲ್ಪ ತುಪ್ಪ ಅಥವಾ ಆಯಿಲ್ ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೊಂಡು 2 ಕಡೆ ಟರ್ನ್ ಮಾಡ್ತಾ ಬೇಯಿಸ್ಕೋಬೇಕು. ನೋಡಿ, ನಾನು ಸುಮಾರು 1 ನಿಮಿಷ ಆದಮೇಲೆ ಟರ್ನ್ ಮಾಡಿಕೊಂಡೆ. ಎಷ್ಟು ಒಳ್ಳೆ ಬಣ್ಣ ಬಂದಿದೆ ಅಂತ. ಹತ್ತಿ ಥರ ಇರುತ್ತೆ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಚಪಾತಿ ತಿಂದು ಬೋರ್ ಆದಾಗ ಈ ರೀತಿ ಗೋಧಿ ದೋಸೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸಣ್ಣ ರಿಕ್ವೆಸ್ಟ್, ಸವಿ ಕಿಚನ್ ಕನ್ನಡಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಅಪ್ಲೋಡ್ ಆಗಿದೆ, ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಹಾಗೆ ಪ್ಲೀಸ್ ವೀಡಿಯೋಸ್ನ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಇನ್ನೊಂದು ದೋಸೆನೂ ಹಾಕಿದ್ದೀನಿ. ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಬೋದು, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ಗೋಧಿ ದೋಸೆಗೆ ಆನಿಯನ್ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್, ಸಖತ್ ಟೇಸ್ಟಿಯಾಗಿತ್ತು. ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.